ಅಣ್ಣ ನೀನ್ ಅತ್ಗೆ ಅಂತ ದೂರ ಆಗ್ಬೇಕು ಅಂತ. ಸರಿ ಮುಂದೆ ಹೇಳ್ ಪಲ್ಲವಿ. ಅನಿತಾ ಏನ್ ಮಾಡೋದಕ್ಕೆ ಹೊರಟಿದ್ದಾಳೆ? ಏನಿಲ್ಲ ಅಣ್ಣ, ಅತ್ಗೆ ಮತ್ತೆ ನೀನು ದೂರ ಇರ್ಬೇಕು ಅಂತ ಬಯಸ್ತಿದ್ದಾಳೆ. ಅಷ್ಟೇನಾ ಅಥವಾ ಬೇರೆ ರೀತಿ ಏನಾದ್ರೂ ಯೋಚನೆ ಮಾಡ್ತಿದ್ದಾಳ ಹೇಗೆ? ಹಾಗೇನಿಲ್ಲ ಅಣ್ಣ. ಮತ್ತಿನ್ಯಾಕ್ ಪಲ್ಲವಿ ನನಗ್ ಕೇರ್ಫುಲ್ ಆಗಿರು ಅಂತ ಹೇಳಿದ್ದು? ನೀನ್ ನೆಮ್ಮದಿಯಾಗಿರ್ಬಾರ್ದು ಅಂತ ಪ್ರತಿದಿನ ಬೇಡ್ಕೊಳ್ಳೋರ್ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಣ್ಣ. ಇಲ್ಲ ಪಲ್ಲವಿ, ನನ್ ಪರವಾಗಿ ಕೇಳ್ಕೊಳ್ಳೋರ್ ಸಂಖ್ಯೆ ಹೆಚ್ಚಾಗ್ತಿದೆ. ನನ್ನನ್ನ ಕೇರ್ ಮಾಡೋರು ಪ್ರೀತಿಸೋರ್ ಸಂಖ್ಯೆ ಜಾಸ್ತಿ ಆಗ್ತಿದೆ. ಹಾಗಾಗಿ ಈ ಅನಿತಾ ಅಂತವ್ರು ನನಗೆ ಕೆಟ್ಟದ್ ಬಯಸ್ತಾರೆ ಅನ್ನೋದನ್ನ ನನಗ್ ಮ್ಯಾಟ್ರೇ ಇಲ್ಲ ಅಂತ ತಿಳ್ಕೊತೀನಿ. ಆದ್ರೂ ಅಣ್ಣ ನೀನ್ ಸ್ವಲ್ಪ ಕೇರ್ಫುಲ್ ಆಗಿರು. ನಿನ್ಗೇನಾದ್ರೂ ಆದ್ರೆ ನಮಗ್ ಸಹಿಸ್ಕೊಳಕ್ ಆಗಲ್ಲ. ಇಲ್ಲಿವರೆಗೂ ನೀನ್ ಪಟ್ಟಿರೋ ಕಷ್ಟ, ಅನ್ಭವಿಸಿರೋ ನೋವೇ ಸಾಕು ಅಣ್ಣ. ಇನ್ಮೇಲಾದ್ರೂ ನೀನ್ ಸಂತೋಷವಾಗಿರ್ಬೇಕು. ಇವತ್ತಿನವರೆಗೂ ನೀನು ನಮ್ಗೋಸ್ಕರನೇ ಬದುಕಿದಾಯ್ತು. ಇನ್ಮೇಲಾದ್ರೂ ನಿನ್ ಲೈಫ್ ಬಗ್ಗೆ ಯೋಚನೆ ಮಾಡು. ನೀನು ಮತ್ತೆ ಅದಕ್ಕೆ ತುಂಬಾ ಸಂತೋಷವಾಗಿರ್ಬೇಕು. ಅದಕ್ಕೆ ಆತರ ಯಾವ ತೊಂದ್ರೆನೂ ಆಗೋದಕ್ಕೆ ಅವಕಾಶ ಮಾಡ್ಕೊಡ್ದೆ ನೀನ್ ಎಚ್ಚರಿಕೆಯಿಂದ ಹೆಜ್ಜೆ ಇಡು ಅಂತ ಹೇಳ್ತಿದ್ದೀನಿ. ಪಲ್ಲವಿ, ನಮ್ಮ ಮನೆಯವ್ರ ಪ್ರೀತಿ ಆಶೀರ್ವಾದ ನನ್ ಜೊತೆ ಇರ್ಬೇಕಾದ್ರೆ ಯಾರು ಏನು ಮಾಡೋದಿಕ್ಕಾಗಲ್ಲ. ಯು ಡೋಂಟ್ ವರಿ. ನೋಡ್ತಾ ಇರ ಪಲ್ಲವಿ, ನೀನ್ ಆಸೆ ಪಟ್ಟಂಗೆ ಎಲ್ಲ ಸರಿ ಹೋಗುತ್ತೆ. ಆಗುತ್ತೆ ಅಲ್ಲ ಅಣ್ಣ, ಆಗ್ಲೇಬೇಕು. ನೀನ್ ಏನ್ ಮಾಡ್ತೋ ಬಿಡ್ತೋ ನನಗ್ ಗೊತ್ತಿಲ್ಲ. ಆದಷ್ಟು ಬೇಗ ಎಲ್ಲ ನೀನೇ ಸರಿ ಮಾಡ್ಬೇಕು. ಆದ್ರೆ ನೀನ್ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಯಾಕಂದ್ರೆ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಪಲ್ಲವಿ. ಅದನ್ನ ನೀನ್ ನನಗ್ ಹೇಳ್ಬೇಕಣ್ಣ. ಆದ್ರೂ ನನ್ನಿಂದ ತಪ್ಪಾಗೋಗಿದೆ ಪಲ್ಲವಿ. ಅನಿತಾ ತಾಳಿ ಕಟ್ತೀನಿ ಅಂತ ಮಾತು ಕೊಟ್ಟು ಉಳಿಸ್ಕೊಳ್ಳೋ ವಿಷಯದಲ್ಲಿ. ಅಣ್ಣ, ಮಾತ್ ತಪ್ಪಿರೋದು, ತಪ್ಪು ಮಾಡಿರೋದು ಅವಳೇ ಹೊರ್ತು ನೀನಲ್ಲ. ಆ ವಿಷಯದಲ್ಲಿ ನೀನ್ ತಪ್ಪು ಮಾಡಿದೀನಿ ಅಂತ ಯಾವ್ದೇ ಕಾರಣಕ್ಕೂ ಅನ್ಕೋಬೇಡ. ಅದೇನೋ ಗೊತ್ತಿಲ್ಲ ಪಲ್ಲವಿ, ಆದ್ರೆ ಇದು ಒಂದು ವಿಷಯದಲ್ಲಿ ಗೊತ್ತೋ ಗೊತ್ತಿಲ್ದೇನೋ ನನ್ನಿಂದ ಕೊಟ್ಟಿರೋ ಮಾತು ಪ್ರಕಾರ ನಡ್ಕೊಳಕ್ ಆಗಿಲ್ಲ. ಅದು ಒಂದು ಕಾರಣಕ್ಕೋಸ್ಕರನೇ ನಾನು ಇಲ್ಲಿವರೆಗೂ ತಾಳ್ಮೆಯಿಂದ ತಲೆ ತಗ್ಸಿ ನಿಂತಿರೋದು. ಮುಂದೇನು ಕೂಡ ಆ ವಿಷಯದಲ್ಲಿ ತಾಳ್ಮೆಯಿಂದಾನೇ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಬಟ್ ನನ್ನವ್ರು ಯಾರ ವಿಷಯದಲ್ಲಿ ಒಂದು ಸಣ್ಣ ವ್ಯತ್ಯಾಸ ಆದ್ರೂ ಕೂಡ ನಾನು ಮಾತ್ರ ಸುಮ್ಮನೆ ಇರಲ್ಲ. ಅದರಿಂದ ನಾನು ಏನೇ ಬಂದರೂ ಫೇಸ್ ಮಾಡ್ತೀನಿ. ಹಾಗೆ ನಿನ್ನ ಕಣ್ಣಲ್ಲಿ ಒಂದೇ ಒಂದು ಹನಿ ನೀರು ಬಂದ್ರು. ನಿನ್ನಂತ ಒಬ್ಬ ಅಣ್ಣ ಇದ್ಯಾ ಅನ್ನೋದೇ ನನಗ್ 100 ಆನೆ ಬಲ. ನಿನ್ ಪ್ರೀತಿ ಆರೈಕೆ ನನ್ ಮೇಲೆ ಇರ್ಬೇಕಾದ್ರೆ ನನ್ ಕಣ್ಣಲ್ಲಿ ಯಾಕೆ ನೀರ್ ಬರುತ್ತೆ? ನಾನ್ ಸಂತೋಷವಾಗಿರ್ತೀನಿ. ಆ ಖುಷಿ ಸಂತೋಷ ನಿನ್ ಲೈಫಲ್ಲೂ ಇರ್ಬೇಕು ಅನ್ನೋದೇ ನನ್ನ ಆಸೆ ಅಣ್ಣ. ಇರುತ್ತೆ ಪಲ್ಲವಿ, ಯಾರೇ ಅಡ್ಡಿ ಬಂದ್ರು, ಯಾರು ಏನೇ ಕುತಂತ್ರ ಮಾಡಿದ್ರು, ನಾನು ನನ್ನ ಜಾನ್ಸಿ ಮೇಡಮ್ನ ಪಡ್ಕೊಂಡೇ ಪಡ್ಕೋತೀನಿ. ಅಷ್ಟಾದ್ರೆ ಸಾಕಣ್ಣ. ಚಾರು ಮೇಡಮ್, ಇಲ್ಲೇ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ನಿನ್ ಮಗಳನ್ನ ಆಟ ಆಡಿಸ್ತಾ ಇದೀನಿ. ನೀನ್ ಓಡಾಟ ಎಲ್ಲ ಮುಗಿತಪ್ಪ? ಹೌಮಾ, ಹೆಚ್ಚು ಕಮ್ಮಿ ಎಲ್ಲ ಕೆಲಸ ಮುಗೀತು. ಚಪ್ರ ಹೂವಿನ ಅಲಂಕಾರಕ್ಕೆಲ್ಲ ನಮ್ಮ ಹನುಮಂತು ಹೇಳಿದ್ದೀನಿ. ಅದಾದ್ಮೇಲೆ ಅಡಿಗೆ ಉಸ್ತುವಾರಿ ನಮ್ಮ ಸುಬ್ಬ ಬಿಟ್ರದೆ. ಮನೆ ಕಾರ್ಯಕ್ರಮ ಅಲ್ವಾ, ಅಡಿಗೆ ನಾನೇ ಮಾಡ್ತೀನಿ ಬಿಡಪ್ಪ. ಬೇಡ ಬೇಡ ನೋಡಮ್ಮ, ನಮ್ಮ ಮನೆ ರಾಜ್ಕುಮಾರಿ ಮೊದಲನೇ ಕಾರ್ಯಕ್ರಮ ಅಲ್ವಾ ಇದು. ಮನೆಯವರ ಸ್ವಲ್ಪ ಜನ ಅಡುಗೆ ಮನೆಯಲ್ಲಿ, ಸ್ವಲ್ಪ ಜನ ದೇವ್ರ ಮನೆಯಲ್ಲಿ, ಸ್ವಲ್ಪ ಜನ ಕಾರ್ಯಕ್ರಮ ನಡೆಯೋ ಜಾಗದಲ್ಲಿ ಇದ್ರೆ ಹೆಂಗೆ ಹೇಳು? ಅವುಗಳೆಲ್ಲ ಸೇರಿ ಜುಮ್ ಅಂತ ಓಡಾಡ್ತಿರ್ಬೇಕಲ್ವಾ. ಆಮೇಲೆ ಸುಬ್ಬ ಭಟ್ರೆ ಅಡುಗೆ ಜವಾಬ್ದಾರಿ ತಗೊಂಡಿದ್ದಾರೆ, ಅದೇ ಸಂತೋಷ. ಹೌದೌದೌದು ಅಮ್ಮ, ನಮ್ ರಾಮಾಚಾರಿ ಚಿರೋಟಿ, ಪಾಯಸ, ರವೆ ಉಂಡೆ, ಹೋಳ್ಗೆ ಇದೇ ರೀತಿ 12 ಸಿಹಿ ತಿಂಡಿ ಮಾಡಿಸ್ತಾ ಇದ್ದಾನೆ ಅಲ್ವೇನೋ ರಾಮಾಚಾರಿ? ಚೆನ್ನಾಗಿ ಹೊಟ್ಟೆ ತುಂಬಿಸ್ಕೊ. ರಾಮಾಚಾರಿ, ಮನೆ ಮಟ್ಟಕ್ಕೆ ಅಂತೇಳಿ ಇಷ್ಟೊಂದು ಅದ್ದೂರಿಯಾಗಿ ಮಾಡ್ತಿದ್ಯಾ? ಆ ಮನೆ ಮಟ್ಟಕ್ಕಾದ್ರೂ ಮನೆಯವರೆಲ್ಲ ಸೇರ್ತಾ ಇದಾರಲ್ವಾ. ಆಮೇಲೆ ನಮ್ಮ ಅಗ್ರಹಾರದ ಕೆಲವು ಜನ ಬರ್ತಾ ಇದ್ದಾರೆ. ಅಂದ್ಬಿಡು, ಅಪ್ಪ ಕಾಶಿಯಿಂದ ಬರ್ತಾ ಇದ್ದಾರೆ, ಅಣ್ಣ ಬರ್ತಾ ಇದ್ದಾನೆ. ಇದಕ್ಕಿಂತ ಸಂತೋಷದ ವಿಷಯ ಇನ್ನೇನಿದೆಯಮ್ಮ? ಆಮೇಲೆ ಚಾರು ಮೇಡಮ್, ನಾಳೆ ನಿಮ್ಮ ತಂದೆಯವರು ಜೈಲಿಂದ ಬಿಡುಗಡೆ ಆಗ್ತಾ ಇದ್ದಾರಂತೆ. ಲಾಯರ್ ಸಾಹೇಬ್ರು ಫೋನ್ ಮಾಡಿದ್ರು, ಕಾರ್ಯಕ್ರಮಕ್ಕೆ ಸರಿಯಾಗಿ ಅವರು ಬಂದುಬಿಡು. ಥ್ಯಾಂಕ್ ಯು ರಾಮಾಚಾರಿ. ರೀ, ಕಷ್ಟಪಟ್ಟಿದ್ ನೀವು, ನಿಮ್ಮಿಂದಾಗಿ ಇವತ್ತು ನಿಮ್ಮ ತಂದೆ ಬಿಡುಗಡೆ ಆಗ್ತಾ ಇದ್ದಾರೆ. ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನ್ ಮೊಮ್ಮಗಳಿಗೆ. ಇವಳು ಹುಟ್ಟಿದಾಗಿಂದನೇ
ನಮ್ ಸಮಸ್ಯೆಗಳೆಲ್ಲ ದೂರ ಆಯ್ತಪ್ಪ. ನೋಡ್ರಮ್ಮಾಚಾರಿ, ಹಾಗಾದ್ರೆ ನಾವಿವಾಗ ಲೆಕ್ಕಕ್ಕಿಲ್ಲ ಅಂತ ಆಯ್ತು. ಲೆಕ್ಕ ಪಟ್ಟಿ ಶುರು ಆಗೋದೇ ನಮ್ ಪುಟಾಣಿಯಿಂದ ಅಲ್ವಾ ಚಿನ್ನಮ್ಮ? ಸರಿ ಸರಿ ಆಯ್ತು. ರಾಮಾಚಾರಿ, ಇದ್ಯಾ ಫೋಟೋ? ದೇವ್ರ ಫೋಟೋನಾ? ಹೌದು ಮೇಡಮ್, ದೇವ್ರ ಕೊಟ್ಟೆ. ಈ ಸಂಭ್ರಮದಲ್ಲಿ ನನ್ನ ಮಗ ಕೃಷ್ಣನ್ ಐತಿದ್ರೆ ಚೆನ್ನಾಗಿರ್ತಿತ್ತು ಕಣೋ. ಇದನ್ನಲ್ಲಮ್ಮ, ಪಿತೃದೇವ ಭವಂತಿ ಸ್ಮಯೇ ಚಾನ್ಯೇ ಪರಿಪಂತಿನಃ ತೇಪಿ ತತ್ರೈವ ಗಚ್ಚಂತಿ ಯತ್ರೇಷ್ಟಾಹ ಪಿತರಃ ಸದಾ. ಅಂದ್ರೆ ತೀರ್ಕೊಂಡವರು ದೈವ ಸ್ವರೂಪಿಗಳಾಗಿ ಮೇಲ್ ಕೂತ್ಕೊಂಡು ನಮ್ಮನ್ನ ನೋಡ್ತಾ ಇರ್ತಾರೆ. ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತೆ. ಹಾಗಿದ್ದಾಗ ನಮ್ಮ ಕೃಷ್ಣನ ಆಶೀರ್ವಾದ ನಮ್ಮ ಮಗಳ ಮೇಲೂ ಇರುತ್ತಲ್ವಾ? ಇಷ್ಟಕ್ಕೂ ನನ್ನ ಪ್ರಾಣ ಇವತ್ತು ಉಸಿರಾಡ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಕೃಷ್ಣನ್ ತ್ಯಾಗ. ತನ್ನ ಪ್ರಾಣನ ಕೊಟ್ಟು ನನ್ನ ಪ್ರಾಣನ ಉಳಿಸ್. ಹಾಗಾಗಿ ನನ್ನ ಮಗಳ ನಾಮಕರಣ ಇನ್ನೊಂದು ಮುಂದೆನೆ ನಡೆಯುತ್ತೆ. ಈ ಫೋಟೋನೇ ಅವನ ಪ್ರತ್ಯಕ್ಷ ಉಪಸ್ಥಿತಿ, ಅವನ ತ್ಯಾಗನೇ ಈ ಮನೆಗೆ ಆಧಾರ. गुड मॉर्निंग। फिर सब कुछ ठीक है ना? ಹಾ ಡ್ಯಾಡ್, ಸಬ್ ಕುಚ್ ಟೀಕೆ. ಪೊಲೀಸರು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ. ನಾವು ದೇಶ ಬಿಟ್ಟು ಹೋಗಿದೀವಿ ಅಂತ ನಂಬಿ ನಮ್ಮನ್ನು ಹುಡ್ಕೋ ಕೆಲಸಕ್ಕೆ ಬ್ರೇಕ್ ಹಾಕಿದ್ದಾರೆ. ಎವ್ರಿಥಿಂಗ್ ಇಸ್ ಗುಡ್ ನ್ಯೂಸ್. ಈ ಗುಡ್ ನ್ಯೂಸ್ ಜೊತೆ ಒಂದು ಬ್ಯಾಡ್ ನ್ಯೂಸ್ ಇದೆ. ಬ್ಯಾಡ್ ನ್ಯೂಸ್? ಕ್ಯಾ ಡ್ಯಾಡ್? ಆ ಚಾರುಲತಾ ಕಾ ಬಾಪ್ ಮಿಸ್ಟರ್ ಜಯಶಂಕರ್ ನಾಳೆ ಜೈಲಿಂದ ರಿಲೀಸ್ ಆಗ್ತಿದ್ದಾನೆ. ವಾಟ್? ಎಸ್. ಅದು ಬ್ಯಾಡ್ ನ್ಯೂಸ್ ಹೇಗಾಗುತ್ತೆ ಡ್ಯಾಡ್? ನಮ್ಗೆ ಆಗದಿದ್ರು ಅವ್ರಿಗಾಗುತ್ತಲ್ಲ ಬೇಟ. ನಾನು ಇಷ್ಟು ದಿನ ಫೇಕ್ ಪಾಸ್ಪೋರ್ಟ್ ಇದ್ರು ಫಾರಿನ್ ಹೋಗ್ದಿರೋದು ಯಾಕೆ ಗೊತ್ತಾ? ಜಸ್ಟ್ ಫಾರ್ ದಿಸ್, ಈ ಜಯಶಂಕರ್ ಈಚೆ ಬರಲಿ ಅಂತ. ಅವನ್ ಬಿಡುಗಡೆಯಿಂದ ನಮ್ಮ ನಯಾ ಇನ್ನಿಂಗ್ಸ್, ನಯಾ ಖೇಲ್ ಶುರು ಆಗತ್ತೆ. ತನ್ನ ಇಡೀ ಪ್ರಾಪರ್ಟಿನ ನಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಆಮೇಲೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ತೀವಿ. ಬೇಲ್ ಮೇಲೆ ಹೊರಗಡೆನೂ ಬರ್ತೀವಿ. ಆಮೇಲೆ ಈ ಜಯಶಂಕರ್ ಇಡೀ ಪ್ರಾಪರ್ಟಿ ನಮ್ಮ ಹೆಸರಲ್ಲಿ. ಅದರಿಂದ ದೊಡ್ಡ ಸಾಮ್ರಾಜ್ಯ ಕಟ್ಟೋದು. ಹೇಗಿದೆ ಐಡಿಯಾ? ಐಡಿಯಾನು ಚೆನ್ನಾಗಿದೆ ಡ್ಯಾಡ್, ಬಟ್ ಇಸ್ ಇಟ್ ರಿಯಲಿ ಪಾಸಿಬಲ್? ಖಂಡಿತ 100% ಇಟ್ಸ್ ಪಾಸಿಬಲ್. ಬಟ್ ಯಾವ ಒತ್ತಡದಲ್ಲಿ ಜೈ ಸೈನ್ ಆಗ್ತಾನೆ? ಅವನ್ ಸುತ್ತ ಇರುವವರಲ್ಲಿ ಎಲ್ಲ ಬೇಕಾದವರು, ಅದ್ರಲ್ಲೂ ಒಬ್ಬರ ಪ್ರಾಣ ಹೋಗುತ್ತೆ ಅಂದ್ರೆ ಜೈ 100% ಸೈನ್ ಮಾಡ್ತಾನೆ. ಡ್ಯಾಡ್, ಆದ್ರೆ ಒಂದು ಪೆಗ್ ಹಾಕಿ ರಿಲ್ಯಾಕ್ಸ್ ಮಾಡಿ. ಡ್ಯಾಡ್, ಹೊಸಬ್ ಟೀಕೆ. ಆದ್ರೆ ನಾವೀಗ ಯಾವ ತರ? ಯಾವುದೋ ಒಂಥರ ಹೇಳ್ತಾರಲ್ಲ, ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ. ಹಾಗೆ ಪ್ರೀತಿ ಮತ್ತು ಆಸ್ತಿಗೆ ನಾವು ಏನ್ ಬೇಕಾದ್ರೂ ಮಾಡಬಹುದು. ಸೊ ಟುಮಾರೋ ಎವ್ರಿಥಿಂಗ್ ವಿಲ್ ಬಿ ಫಿನಿಶ್. ಇನ್ನೊಂದು ವಿಚಾರ ಗೊತ್ತಾ ವಿವೇಕ್? ಏನ್ ಡ್ಯಾಡ್?
ನಾಳೆ ರಾಮಾಚಾರಿ ಮಗು ನಾಮಕರಣ. ಸೊ ಮಗು ಇಲ್ಲ ಅಂದ್ರೆ ನಾಮಕರಣ ಮಾಡ್ತಾರ? ಸಮಜ್ ಮೇ ಆಯಾ ಬೇಟಾ? ನಾಳೆ ಜಯಶಂಕರ್ ಈ ಡಾಕ್ಯುಮೆಂಟ್ಸ್ಗೆ ಸೈನ್ ಹಾಕ್ತಾನೆ. ಆ ಮಗುನೇ ಸಿಗ್ನೇಚರ್ ಆಗಿರೋ ಇಂಕ್ ಆಗತ್ತೆ. ಅಭಿ ಮಾಲೂಮ್ ಹುವಾ ಡ್ಯಾಡ್. ಡ್ಯಾಡ್ ಚಿಯರ್ಸ್. That's my son. ರಾಮಾಚಾರಿ ಪಾಪ ಮಲಗ್ತಾನೆ ಇಲ್ಲ ಕಣೋ. ನಮ್ಮ ಮಗು ಅಲ್ವೇನ್ರಿ ಸುಲಭವಾಗಿ ನಿದ್ದೆ ಮಾಡುತ್ತಾ? ಮತ್ತೆ ಅದಕ್ಕೆ ಹಾಡು ಹೇಳಿ ಅಥವಾ ಕತೆ ಹೇಳಿ ಮಲಗಿಸ್ಬೇಕು. ಹಾಡ ಈಗ್ಲ ಸರಿ, ಹಾಡು ಹೇಳೋದ್ ಬೇಡ ಅಂದ್ರೆ ಒಂದ್ ಕತೆ ಹೇಳಿದ್ರಾಯ್ತು. ಕತ್ತೀನ ಹ್ಞೂ ಮೇಡಮ್, ಮಕ್ಕಳನ್ನ ಬೆಳೆಸ್ಬೇಕು ಅಂದ್ರೆ ತಾಯಂದ್ರು ಆಲ್ರೌಂಡರ್ಸ್ ಆಗಿರ್ಬೇಕು. ಹಾಗಾದ್ರೆ ಅಪ್ಪ ಅಪ್ಪ ಅನ್ಸ್ಕೊಂಡು ಮೊದಲೇ ಆಲ್ರೌಂಡರ್ ಆಗ್ಬಿಡ್ರುತ್ತೆ ಮೇಡಮ್. ಮೊದಲು ಪ್ರೀತಿಗಾಗಿ, ಆಮೇಲೆ ಹೆಂಡತಿಗಾಗಿ, ಆಮೇಲೆ ಮಕ್ಳಿಗಾಗಿ. ಮೈ ಡಿಯರ್ ಆಲ್ರೌಂಡರ್, ಇವಾಗ ಮಗು ಮಲಗ್ಬೇಕು ಅಂದ್ರೆ ಯಾವ ಕತೆ ಹೇಳೋದು? ರಾಮಾಯಣನ ಮಹಾಭಾರತನ? ಅದನ್ನೆಲ್ಲ ನಾವು ಹೇಳ್ಕೊಟ್ಟು ಕಲಿಸ್ತೀವ್ರಿ. ಆದ್ರೆ ನಮ್ಮ ಮಕ್ಳಿಗೆ ಅಪ್ಪ ಅಮ್ಮ ಆದ ನಾವು ಹೇಳ್ಬೇಕಾಗಿರೋ ಒಂದ್ ಕತೆ ಇದೆ. ಯಾವ್ದು ಹೇಳಿ? ನಮ್ ಕತೆ. ತಂದೆ ತಾಯಿ ಕತೆ ಮಕ್ಳಿಗೆ ಗೊತ್ತಿರ್ಲೇಬೇಕು ಮೇಡಮ್. ಅಂದ್ರೆ ನಾವಿವಾಗ ನಮ್ ಬಂಗಾರಿಗೆ ನಮ್ ಕತೆ ಹೇಳ್ಬೇಕು. ಆ ಹೆವಿ ಕತೆ ನಮ್ ಪಾಪುಗ್ ಅರ್ಥ ಆಗತ್ತಾ? ಅಯ್ಯೋ, ಅರ್ಥ ಮಾಡ್ಸೋಣ ಬಿಡಿ. ನಿಮ್ಗೊಂದ್ ಕತೆ ಹೇಳ್ತೀನಿ, ನಮ್ ಕತೆ. ಇಲ್ಲಿ ಪ್ರೀತಿ ಇದೆ, ನೋವಿದೆ, ಸಂಕಟ ಇದೆ, ಅಳು, ಕೋಪ ಎಲ್ಲ ಇದೆ. ಇವನಿದ್ದಾನಲ್ಲ ನಿಮ್ಮಪ್ಪ, ದೇವ್ರು, ಭಕ್ತಿ, ಪೂಜೆ ಅಂತ ಇದ್ದ ಈ ಪುಣ್ಯಾತ್ಮ. ಆದ್ರೆ ನಿಮ್ಮ ಅಮ್ಮ ಚಾರು ಹಾಗಿರ್ಲಿಲ್ಲ. ಈ ಚಾರು ಲತ ಸ್ಟೈಲೇ ಬೇರೆ ಇತ್ತು. ನಿಮ್ಮಮ್ಮ ದಕ್ಷಿಣ ಧ್ರುವ, ನಿಮ್ಮಪ್ಪ ಉತ್ತರ ಧ್ರುವ. ಆ ಎರಡೂ ಧ್ರುವಗಳು ಒಂದ್ಸತಿ ಮುಖಾಮುಖಿ ಆಯ್ತು. ಅಲ್ಲಿಗೆ ನಮ್ ಬೇಟೆ ನಿಲ್ಲಿಲ್ಲ. ನಿಮ್ಮಪ್ಪ ಪೂಜೆಗೆ ಅಂತ ನಮ್ ಮನೆಗ್ ಬಂದಿದ್ದ. ಸೀರೆನೆ ಉಡಲ್ಲ ಅಂತಿದ್ದು ನನ್ನ ಹತ್ರ ಸೀರೆ ಉಡ್ಲೇಬೇಕು ಅಂತ ಹಠ ಮಾಡ್ದ. ಕಳಶನ ನೀವು ತರ್ತೀರಾ? ಹೌದು. ಬಟ್ಟೆ ಹಾಕೊಂಡು ತಗೊಂಡ್ ಬನ್ನಿ. ಇವಾಗ ಹಾಕೊಂಡಿರೋದೇನು? ಲಕ್ಷಣವಾಗಿ ಸೀರೆ ಉಡ್ಕೊಂಡು ತಗೊಂಡ್ ಬನ್ನಿ. ನಾನು ಸಿಟ್ಟಲ್ಲೇ ಸೀರೆ ಉಡ್ಕೊಂಡ್ ಬಂದೆ. ಆಮೇಲೆ ಕಂದ, ನಮ್ದು ಮಧ್ಯಮ ವರ್ಗ, ನಿಮ್ಮಮ್ಮ ಅತಿ ದೊಡ್ಡ ಶ್ರೀಮಂತೆ. ಒಂದಾಗಕ್ ಸಾಧ್ಯನೇ ಇಲ್ಲದೆ ಇರುವಂತ ಎರಡು ಜೀವಗಳು. ನಿಮ್ಮಪ್ಪನ ಸೋಲ್ಸಕ್ ಪ್ರಯತ್ನ ಪಟ್ಟಾಗ್ಲೆಲ್ಲ ಸೋಲ್ತಾ ಇದ್ದವಳು ನಾನೇ. ಆ ಸೋಲು ಪ್ರೀತಿ ಆಯ್ತು. ಇಲ್ಲಿಗೆ ಎಲ್ಲ ಮುಗಿಲಿಲ್ಲ. ನನ್ನ ಮತ್ತೆ ನಿಮ್ಮ ಅಪ್ಪನ್ ದೂರ ಮಾಡೋದಿಕ್ಕೆ ನಮ್ಮಮ್ಮ ನಿನ್ ಚಿಕ್ಕಪ್ಪನ್ ಕರ್ಕೊಂಡ್ ಬಂದ್ರು.
ನಿನ್ ಚಿಕ್ಕಪ್ಪನ್ಗೆ ಸಾವಾಯ್ತು ಬಂಗಾರ. ಆದ್ರೆ ಅದಕ್ಕೆ ಕಾರಣ ಆದವ್ರಿಗೆ ಶಿಕ್ಷೆ ಆಗ್ಲೇ ಇಲ್ಲ. ಆಗತ್ತೆ ಬಂಗಾರ, ಖಂಡಿತ ಶಿಕ್ಷೆ ಆಗತ್ತೆ. ಕೃಷ್ಣನ್ ಸಾವಿಗೆ ಕಾರಣ ಆದವ್ರಿಗೆ ಶಿಕ್ಷೆ ಆಗುತ್ತಲ್ವಾ? ಖಂಡಿತ ಆಗತ್ತೆ ಮೇಡಮ್. ಇಲ್ಲಿ ತನಕ ಕಾಲ ಎಲ್ಲದಕ್ಕೂ ಉತ್ತರ ಕೊಟ್ಟಿದೆ ಅಂದಮೇಲೆ ಇದಕ್ಕೂ ಉತ್ತರ ಕೊಡುತ್ತೆ. ಮೇಡಮ್, ನಾನು ಆ ಕಡೆ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ, ಅವ್ಳಿಗೆ ಎಚ್ಚರ ಆದ್ರೆ ಕಷ್ಟ. ಸರಿ. ಯಾವ್ದಿದ್ ನಂಬರು? ಹಲೋ, ಹೇಗಿದ್ಯಪ್ಪ ರಾಮಾಚಾರಿ? ಚೆನ್ನಾಗಿದ್ದೀನಿ. ಯಾರಿದು? ಅದ್ರಿಂದ ಏನು ಪ್ರಯೋಜನ ಇಲ್ಲ ಬಿಡು. ಮಗುಗೆ ನಾಮಕರಣ ಅಂತೆ ಅಲ್ವಾ, ಅದರಿಂದ ಮನೆಯಲ್ಲಿ ಎಲ್ರೂ ಸಂತೋಷವಾಗಿದಾರಲ್ಲ. ಅಣ್ಣ, ಅಪ್ಪ, ಮಾವ, ಅತ್ಗೆ ಎಲ್ರು ಬರ್ತಾರೆ ಅಲ್ವಾ? ಅಲ್ಲ, ಮೊದ್ಲು ನೀವ್ ಯಾರು ಅಂತ ಹೇಳ್ತೀರಾ? ಹೇಳೋದ್ರಿಂದ ಪ್ರಯೋಜನ ಇಲ್ಲ ಅಂತ ಹೇಳದ್ನಲ್ಲ. ನಾನು ಹೇಳೋಕ್ ಬಂದಿರೋದು ತುಂಬಾ ಮುಖ್ಯವಾದ ವಿಚಾರ. ಏನು? ಈಗಿರೋ ಸಂಭ್ರಮ ನಾಳೆ ಇರಲ್ಲ ಅಂತ. ಎಸ್, ನಿಮ್ ಮನೇಲಿ ಯಾರಿಗಾದ್ರೂ ಏನಾರು ಆದ್ರೆ ಶುಭ ಕಾರ್ಯ ನಡೆಯಲ್ಲ ಅಲ್ವಾ? ಏಯ್, ಯಾರೋ ಇದು? ಕೇಳಿದ್ದನ್ನೇ ಮತ್ತೆ ಮತ್ತೆ ಕೇಳ್ತಾ ಇದೆಯಲ್ಲೋ. ನಿಮ್ ಮನೆಗೆ ಸಾವು ತುಂಬಾ ವಿಶೇಷವಾಗಿ ಎಂಟ್ರಿ ಕೊಡುತ್ತೆ. ಅದು ಯಾವ ರೂಪದಲ್ಲಿ, ಯಾವ ಕ್ಷಣದಲ್ಲಿ ಬರುತ್ತೋ ಗೊತ್ತಿಲ್ಲ. ಆದ್ರೆ ಅಲ್ಲೊಂದ್ ಸಾವಾಗತ್ತೆ ಅನ್ನೋದು ಮಾತ್ರ ಖಚಿತ. ಏಯ್, ಯಾರೋ ಯಾರೋ ನೀನು? ಬಾಯ್ ರಾಮಾಚಾರಿ, ನಾಳೆ ನಿಮ್ ಮನೇಲಿ ಸಂಭ್ರಮ ಇರಲ್ಲ, ಸೂತ್ಕ ಇರುತ್ತೆ. ಬಾಯ್. ಏಯ್, ಮೊದ್ಲು ನೀನ್ ಯಾರ್? ಹಲೋ, ಯಾರಿದು? ಯಾಕೆ ಫೋನ್ ಮಾಡಿದ್ರು? ಯಾರು ಅಂತ ತಿಳ್ಕೊಬೇಕಲ್ಲ. ಗುಡ್ ಮಾರ್ನಿಂಗ್ ರಾಯ್. ವೆರಿ ಗುಡ್ ಮಾರ್ನಿಂಗ್ ಮೇಡಮ್. ಏನು ಬೆಳಗ್ಗೆ ಪೇಪರ್ ಓದ್ತಿದ್ಯಾ? ನಾನು ಮೇಡಮ್ ದಿನ ಭವಿಷ್ಯ ನೋಡ್ತಾ ಇದ್ದೀನಿ. ಅಂದಾಗೆ ನಿಮ್ದು ಭವಿಷ್ಯ ನೋಡ್ಲ ಮೇಡಮ್? ನಿಮ್ದು ವೃಶ್ಚಿಕ ರಾಶಿ ಅಲ್ವಾ? ಇರಿ ಒಂದ್ ನಿಮಿಷ ನೋಡ್ತೀನಿ ಮೇಡಮ್. ಇವತ್ತು ನಿಮ್ ದಿನ ಭವಿಷ್ಯ ಸೂಪರ್ ಆಗಿದೆ. ನಿಮ್ ಜೀವನಕ್ಕೆ ವಿಶೇಷವಾದ ಅತಿಥಿ, ಪವರ್ ಮ್ಯಾನ್, ಸೂಪರ್ ಮ್ಯಾನ್ ಎಂಟ್ರಿ ಕೊಡ್ತಾನೆ ಅಂತ ಇದೆ. ವಾಟ್? ನನ್ ಜೀವನಕ್ಕ ಏನ್ ಕಾಮಿಡಿ ಮಾಡ್ತಿದ್ಯಾ? ಮೇಡಮ್ ಇಲ್ಲಿದೆ ನೋಡಿ. ರಾಯ್, ಬೇಕಾದ್ರೆ ನೀವೇ ನೋಡಿ ಮೇಡಮ್. ಯಾವ್ದಾದ್ರೂ ಒಂದು ರೀತಿಲಿ ನಿಮ್ಮ ಜೀವನಕ್ಕೆ ವಿಶೇಷವಾದ ಅತಿಥಿ ಎಂಟ್ರಿ ಆಗಿ ನಿಮ್ಮ ಮನಸ್ಸಿಗೆ ಹತ್ರ ಆಗಿ ನಿಮ್ಮ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟೇ ಕೊಡ್ತಾರೆ. ನನ್ ಲೈಫಲ್ಲಿ ಗಂಡಸಿಗೆ ಎಂಟ್ರಿ ಪಾಸೇ ಇಲ್ಲ. ಅದಕ್ಕೂ ಮೀರಿ ಪ್ರಯತ್ನ ಮಾಡಿದವರು ಆಟದ ವಸ್ತು ಆಗ್ತಾರೆ ಅಷ್ಟೇ. ಮೈಂಡ್ ಇಟ್. ಮೇಡಮ್, ಇವತ್ತು ನಿಮ್ಮ ಭವಿಷ್ಯನ ಸುಳ್ಳು ಅಂತ ಪ್ರೂವ್ ಮಾಡಕ್ ಹೊರಟಿದಿರಲ್ವಾ? ಆದ್ರೆ ಇವತ್ತು ನಾನು ಅದು ಸತ್ಯ ಅಂತ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಸನ್ನಿವೇಶ ನಾನೇ ಕ್ರಿಯೇಟ್ ಮಾಡಿದ್ರು ಹೀಗೆ ಆಗ್ಬೇಕು ಅನ್ನೋದನ್ನ ಆಲ್ರೆಡಿ ಪೇಪರ್ ಅಲ್ಲಿ ಬರ್ದ್ಬಿಟ್ಟಿದ್ದಾರೆ. ಜಾನ್ಸಿ, ನಿನ್ ಲೈಫಲ್ಲಿ ಸೂಪರ್ ಮ್ಯಾನ್ ಆಗಿ, ಪವರ್ಫುಲ್ ಪರ್ಸನ್ ಆಗಿ ಈ ಪ್ರಣಾಮ್ ಎಂಟ್ರಿ ಕೊಡ್ತಾ ಇದ್ದಾನೆ. ಭವಿಷ್ಯ ನಿಜ ಮಾಡ್ತಾನೆ, ನೋಡ್ತಾ ಇರು. ಹೇಳು ರಾಯ್. ಎಲ್ಲಿದ್ದೀರೋ ಹೇಗಿದ್ರು ಹಾಗೆ ನಾನು ಹೇಳ್ದಲ್ಲಿಗೆ ಬಂದ್ಬಿಡಿ. ಏನಾಯ್ತು ರಾಯ್? ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ? ಇಲ್ಲ ಸರ್, ಒಂದು ಸಖತ್ತಾಗಿರೋ ಐಡಿಯಾ ಬಂದಿದೆ. ಅದನ್ನ ನೀವು ಉಪಯೋಗ ಮಾಡ್ಕೊಂಡ್ರೆ ಮೇಡಮ್ ನಿಮಗೆ ಖಂಡಿತ ಇಂಪ್ರೆಸ್ ಆಗ್ತಾರೆ. ಅದೇನಂತ ಸರಿಯಾಗಿ ಹೇಳು ರಾಯ್. ಸರ್, ಇವತ್ತು ನನ್ನ ಮೇಡಮ್ಗೆ ಸರ್ ಇದು ಪ್ಲಾನು. ಅದಕ್ಕೆ ನಾನು ಏನ್ ಮಾಡ್ಬೇಕು? ಹೀರೋ ಆಗೋದಕ್ಕೆ ಏನಾದ್ರೂ ಒಂದು ಪ್ಲಾನ್ ಮಾಡಿ ಸರ್. ಹೇಗಾದ್ರೂ ಮಾಡಿ ಮೇಡಮ್ ನಿಮಗೆ ಇಂಪ್ರೆಸ್ ಆಗ್ಬೇಕಷ್ಟೇ. ಆಮೇಲೆ ನೋಡಿ ಮೇಡಮ್ಗೆ ನಿಮ್ ಬಗ್ಗೆ ಲವ್ ಶುರು ಆಗುತ್ತೆ. ರಾಯ್, ಯಾವಾಗ್ಲೂ ನಾವು ಸಿಚುವೇಶನ್ ಕ್ರಿಯೇಟ್ ಮಾಡಿ ಹೀರೋಗಳಾಗಬಾರ್ದು. ಸಿಚುವೇಶನ್ ತಾನೇ ಕ್ರಿಯೇಟ್ ಆಗಬೇಕು. ಆ ಸಂದರ್ಭದಲ್ಲಿ ನಮಗ್ ಗೊತ್ತಿಲ್ಲದೆ ನಾವೇ ಹೀರೋಗಳಾಗ್ಬೇಕು. ಸರ್, ನಾನು ಹೇಳೋದು ಒಂದು ಸ್ವಲ್ಪ ಕೇಳಿ ಸರ್. ನೀವು ನನಗಿದ್ರಲ್ಲಿ ಇಂಟ್ರೆಸ್ಟು ಇಲ್ಲ, ಆ ಪ್ರಯತ್ನಕ್ಕೆ ಕೈಯೂ ಹಾಕಲ್ಲ. ಬಾಯ್.
ಹಲೋ ಸರ್, ರಾಘು ಸರ್, ಹಲೋ. ಅಪ್ಪ ದೇವ್ರೆ, ಇವ್ರಂತೂ ಮನ್ಸು ಮಾಡೋ ಪ್ರಯತ್ನನೇ ಮಾಡಲ್ಲ. ನೀನಾದ್ರೂ ಒಂದ್ ದಾರಿ ತೋರ್ಸಪ್ಪ.